ಕನಕಪುರದ ಬಂಡೆ ಮೊನ್ನೆ ಮೈಸೂರಿನಲ್ಲಿ ಕೇರಳದ ಚಂಡೆ ರೀತಿಯಲ್ಲಿ ಅಬ್ಬರಿಸಿ ಬೊಬ್ಬರಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನ ಭೇಟಿಯ ಹಿನ್ನೆಲೆಯಲ್ಲಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಮಾನ್ಯ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಭಾಷಣ ಪ್ರತಿಯೊಬ್ಬರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ, ತುಟಿ ಮೇಲೆ ಬೆರಳಿಡುವಂತೆ ಮಾಡಿತ್ತು. ಅಷ್ಟು ಅದ್ಭುತವಾದ ಒಂದು ಭಾಷಣವನ್ನು ಮಾಡಿರ್ತಾರೆ. ಕಳೆದ 30 ವರ್ಷಗಳಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿಗಳು ಕೂಡ ಇಷ್ಟೊಂದು ಬ್ರೇವ್, ಬೋಲ್ಡ್ ಆ್ಯಂಡ್ ಕಾನ್ಫಿಡೆಂಟ್ ಆಗಿ ಮಾತನಾಡಿದ ಇತಿಹಾಸನೇ ಇಲ್ಲ. ರಾಜಕೀಯದಲ್ಲಿ ಎಷ್ಟೇ ಒತ್ತಡ ಇದ್ದರೂ ಕೂಡ ತಮ್ಮ ಮುಖದಲ್ಲಿ ಎಲ್ಲೂ ಕೂಡ ರಾಜಕೀಯದ ಸುಳಿವೇ ಇರಲಿಲ್ಲ. ಪೊಲಿಟಿಕಲ್ ಬ್ರಹ್ಮ ಅಂತ ಕರೆಸಿಕೊಳ್ಳೋ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಭಾಷಣದಲ್ಲಿ ಎಲ್ಲೂ ಕೂಡ ಪಾಲಿಟಿಕ್ಸ್ ಕೂಡ ಇರಲಿಲ್ಲ. ಅಷ್ಟೇ ಅಲ್ಲದೆ ಅವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ನಿಮ್ಮ ಜೊತೆ ನಾವಿರ್ತೀವಿ, ನಮ್ಮ ಜೊತೆ ನೀವು ಇರಬೇಕು ಅನ್ನೋ ಕಿವಿಮಾತನ್ನು ಕೂಡ ನಮ್ಮ ಪ್ರಧಾನಿ ಮೋದಿಯವರಿಗೆ ಹೇಳ್ತಾರೆ. ಅಷ್ಟೇ ಅಲ್ಲದೆ ಗುರು ಶಿಷ್ಯರಾದಂತಹ ವಾಜಪೇಯಿ ಮತ್ತು ಮೋದಿ ಇಬ್ಬರನ್ನು ಕೂಡ ಹೊಗಳ್ತಾರೆ. ಅಷ್ಟಲ್ಲದೆ ಇವರು ಪೊಲಿಟಿಕಲ್ ಬ್ರಹ್ಮ ಅಥವಾ ರಾಜಕೀಯದ ಚಾಣಾಕ್ಷ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ನಿರರ್ಗಳವಾಗಿ ಭಾಷಣವನ್ನು ಮಾಡ್ತಾರೆ. ಇವರ ಈ ಭಾಷಣವನ್ನು ಕೇಳಿ ಸ್ವತಃ ನರೇಂದ್ರ ಮೋದಿಯವರೇ ಕೊನೆಗೆ ಬೆನ್ನು ತಟ್ಟಿ ಶಾಭಾಷ್ ಬೇಟ ಅಂತ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಒಂದು ರಾಜಕೀಯದಲ್ಲಿ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಒಂದು ಸಪರೇಟ್ ಪಾತ್ರೆ ಇಟ್ಟರೆ, ತಮ್ಮ ವೈಯಕ್ತಿಕ ಜೀವನಕ್ಕೆ ಒಂದು ಸಪರೇಟ್ ಪಾತ್ರೆ ಇಡ್ತಾರೆ. ಒಟ್ಟಿನಲ್ಲಿ ಅವರು ರಾಜಕೀಯ ಮತ್ತು ತಮ್ಮ ವೈಯಕ್ತಿಕ ಜೀವನವನ್ನು ಸಮತೋಲನವಾಗಿ ಎಲ್ಲಿ ಯಾವುದನ್ನು ಹಾಕಬೇಕು, ಯಾವ ಕಡೆ ಏನು ಹಾಕಿದರೆ ತೂಕ ಸಮ ಆಗುತ್ತೆ ಅನ್ನೋದನ್ನು ಅದ್ಭುತವಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿತ್ತು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ. ಸಮಯ ಇದ್ದಾಗ ಅವರ ಭಾಷಣದ ತುಣುಕನ್ನು ಒಂದ್ಸಲಿ ನೋಡಿ, ನಿಮಗೆ ಅನಿಸುತ್ತೆ ಅದೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ನನಗೆ ಹೇಳಿ. ಏನಂತೀರಾ? ನಾನು ಬಾಯಿ ತಡಿಲಾರ್ದೆ ಎಲ್ಲ ನಿಂತ ಒದ್ರುಬಿಟ್ಟೆ.